GPL ಉತ್ಸವ 2017ರಲ್ಲಿ ನಾವು ಸಹ್ಯಾದ್ರಿ ಕಾಲೇಜಿನಲ್ಲಿ ಆರಂಭಿಸಿದ್ವಿ. ಈ ಬಾರಿ 10ನೇ ವರ್ಷದ ಅದ್ದೂರಿ GPL ಉತ್ಸವ GSB ಸಮುದಾಯಕ್ಕೋಸ್ಕರ ಮಾಡ್ತಿರುವಂತಹ ಒಂದು ಕಾರ್ಯಕ್ರಮ. ಈ ಬಾರಿ ವಿಶೇಷವಾಗಿ ಹೊಸ ಜಾಗದಲ್ಲಿ ಆಗ್ತಾ ಇದೆ. 9 ವರ್ಷ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಶ್ರೀ ಮಂಜುನಾಥ್ ಭಂಡಾರಿ ಸರ್ ಸಾಕಷ್ಟು ಸಪೋರ್ಟನ್ನು ಮಾಡಿ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕಾಯಿತು. ಈ ವರ್ಷ ಕೊಡಿಯಾಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಪರ್ಚೇಸ್ ಮಾಡಿರುವಂತಹ ಜಾಗದಲ್ಲೇ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದು ಹೆಜ್ಮಾಡಿಯ ಶಾನ್ಬೋಗ್ ಕುದ್ರು ಅನ್ನೋ ಒಂದು ಜಾಗ, ಒಂದು ವಿಶೇಷವಾದಂತಹ ಐಲ್ಯಾಂಡ್. ಕಾರ್ಯಕ್ರಮ GPL ಉತ್ಸವ ಏಪ್ರಿಲ್ 10, 11 ಮತ್ತು 12ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಿ ರಾತ್ರಿ 2 ಗಂಟೆವರೆಗೆ ಮ್ಯಾಚ್ ಇರ್ತದೆ. 3ನೇ ದಿವಸ ಆ ಕಾರ್ಯಕ್ರಮದಲ್ಲಿ ವ್ಯಾಲಿಡಿಕ್ಟರಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ನಾವು 2017ರಿಂದ ಆರಂಭಿಸಿ ಪ್ರತಿ ವರ್ಷ ಕೂಡ ಏನಾದರೂ ಒಂದು ವಿಶೇಷತೆಯನ್ನು ಮಾಡಿದ್ದೇವೆ. ನಿಮಗೆ ಗೊತ್ತಿರೋ ಪ್ರಕಾರ ಹೆಲಿಕಾಪ್ಟರ್ ಕೂಡ ಬಂದಿತ್ತು ಈ ಕಾರ್ಯಕ್ರಮಕ್ಕೆ. ಪ್ರತಿ ವರ್ಷ ಪ್ಯಾರಾಸೇಲಿಂಗ್ ನಡೀತದೆ, ಬೋಟಿಂಗ್ ಆ್ಯಕ್ಟಿವಿಟೀಸ್ ಆಗ್ತದೆ, ಕಿಡ್ಸ್ ಝೋನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು. ಅನೇಕರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಸುಮಾರು 25,000ದಿಂದ 30,000 ಜನ GSB ಸಮುದಾಯದವರು 3 ದಿವಸದಲ್ಲಿ ಭಾಗವಹಿಸ್ತಾರೆ. ಉತ್ತರ ಭಾರತದಲ್ಲಿ ನಾವು ಪ್ರಮುಖವಾಗಿ ಕಾಶಿ ಆಗಿರ್ಬೋದು, ಹರಿದ್ವಾರ ಆಗಿರ್ಬೋದು, ಅಲ್ಲಿ ಗಂಗಾ ಆರತಿಯನ್ನು ನೋಡಿರ್ತೇವೆ. ತುಂಬ ಮಂದಿ ಪರಿಣಿತ ಒಂದು ಆರತಿ ಮಾಡುವವರು ಅಲ್ಲಿ ನಿಂತುಕೊಂಡು ಒಂದೇ ಸಮನೆ ಒಂದೇ ರೀತಿಯ ಮಂತ್ರೋಚ್ಚಾರಣೆ ಮೂಲಕ ಒಂದೇ ರೀತಿಯಲ್ಲಿ ಆ ನಾಗಾರತಿ ಆಗಿರ್ಬೋದು, ಶೇಷಾರತಿ ಆಗಿರ್ಬೋದು ಅಥವಾ ರಥಾರತಿ ಆಗಿರ್ಬೋದು ತೋರಿಸುವಂಥದ್ದು, ಅದೊಂದು ಮೈ ರೋಮಾಂಚನಗೊಳಿಸುವಂತಹ ಒಂದು ಆರತಿಯಲ್ಲಿ ಹರಿದ್ವಾರದಲ್ಲಿ ನೋಡ್ತೇವೆ, ಕಾಶಿಯಲ್ಲಿ ನೋಡ್ತೇವೆ. ಅಂಥದ್ದೇ ಒಂದು ತಂಡ ನಮ್ಮ ಉತ್ತರ ಕನ್ನಡದಲ್ಲಿ, ಅಂದರೆ ಕರ್ನಾಟಕದ ಉತ್ತರ ಕನ್ನಡ ಭಾಗದಲ್ಲಿ ಒಂದು ತಂಡ ನಿರ್ಮಾಣ ಆಗಿದೆ. ಮುಖ್ಯವಾಗಿ ತಂಡ ನಿರ್ಮಾಣ ಆಗಿರುವಂಥದ್ದು ಯುವ ಬ್ರಿಗೇಡ್ ಎನ್ನುವಂತಹ ಸಂಘಟನೆ ಅಘನಾಶಿನಿ ಎನ್ನುವಂತಹ ಕುಮಟಾದಲ್ಲಿನ ಒಂದು ನದಿಯನ್ನು ಅವರು ಸ್ವಚ್ಛತೆಗೊಳಿಸ್ತಾ ಇದ್ರು. ಆಗ ಅವರಿಗೊಂದು ಕಲ್ಪನೆ ಬಂತು, ಇಲ್ಲಿ ಒಂದು ಗಂಗಾ ಆರತಿ ಮಾಡಬೇಕು ಅಂತ ಹೇಳಿ. ಆಗ ಒಂದು ತಂಡ ಕಟ್ಟಿಕೊಂಡು ಅವರು ಆರತಿಯನ್ನು ಪ್ರಾರಂಭಿಸಿದ್ರು. ನಂತರ ಅವರಿಗಾಯಿತು ಅಂತ ಹೇಳಿದ್ರೆ ಇದೇ ತಂಡವನ್ನು ಪರಿಣತಗೊಳಿಸಿ, ಅಂದ್ರೆ ಕಾಶಿಯಲ್ಲಿ ಯಾವ ರೀತಿ ಆರತಿ ಆಗ್ತದೆ ಅದೇ ರೀತಿ ಇಲ್ಲಿನ ತಂಡವನ್ನು ಪರಿಣತಿಗೊಳಿಸಿ ಅವರಿಂದ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ಬೇರೆ ಬೇರೆ ನದಿಗೆ ಇಂತಹ ಆರತಿಯನ್ನು ತೋರಿಸಬೇಕು ಅಂತ ಹೇಳಿ ಕೆಲವೇ ಸಮಯದ ಹಿಂದೆ ಸಸೂತಿನಲ್ಲಿ ಇಂಥ ಒಂದು ಆರತಿ ಆಯಿತು. ಶಾಂಭವಿ ನದಿ ಅಂತ ಹೇಳುವಾಗ ನಮ್ಮ ಪವಿತ್ರ ನದಿಯಲ್ಲಿ ಒಂದು, ಆ ಪವಿತ್ರ ನದಿಗೆ ಜಗನ್ಮಾತೆಯ ಒಂದು ಸ್ಥಾನವನ್ನು ಕಲ್ಪಿಸಿ, ಅಂದ್ರೆ ಹತ್ತಿರ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ. ದುರ್ಗಾಪರಮೇಶ್ವರಿ ದೇವಿಯು ಅಲ್ಲಿ ಜಳಕಕ್ಕೆ ಅಂತ ಬರ್ತಾರೆ ಅದೇ ಶಾಂಭವಿ ನದಿಯಲ್ಲಿ. ಅದರಿಂದ ಪವಿತ್ರವಾದ ನದಿಗೆ ಒಂದು ಸಂಜೆಯ ಸಮಯದಲ್ಲಿ ನಮ್ಮ ಎಲ್ಲಾ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಉತ್ತರ ಕನ್ನಡದಿಂದ ಬರುವ ತಂಡದಿಂದ ಈ ಶಾಂಭವಿ ನದಿಯನ್ನ ಆರತಿ ಬೆಳಗಿಸುವ ಮೂಲಕ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ.